ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಹಳ್ಳಿ ಮಕ್ಕಳನ್ನ ಪೇಟೆ ಕರ್ಕೊಂಬಂದ್ರೆ ದೊಡ್ಡ ತಲೆನೋವು. ಯಾಕಂದರೆ ಹಳ್ಳೀಲಿ ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರೋ ಮಕ್ಕಳಿಗೆ ಬೆಂಗಳೂರಲ್ಲಿ ಒಂದೇ ಸತಿ ಮನೆ ಒಳಗಡೆ ಇರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಕಿರಿಕಿರಿ ಮಾಡ್ತಾರೆ. ಸೊ ಹಂಗೇನೆ ನನ್ನ ಮಕ್ಕಳು ಬೆಂಗಳೂರಿಗೆ ಕರ್ಕೊಬಂದ್ರಿಂದ ಒಂದೇ ಸಮನೆ ನನಗೆ ಹಠ ಮಾಡ್ತಾ ಇದ್ದಾರೆ, ಮನೆ ಒಳಗಡೆ ಇರೋದಕ್ಕೆ ಒಪ್ತಾ ಇಲ್ಲ. ಸೊ ಅದಕ್ಕೆ ಸಂಜೆ ಟೈಮು ಅದಕ್ಕೆ ಮನೆ ಹತ್ರನೇ ಇರೋವಂಥ ಒಂದು ಪಾರ್ಕ್ಗೆ ಕರ್ಕೊಂಡು ಹೋದ್ವಿ ಮಕ್ಕಳನ್ನು. ಸೊ ಎಲ್ಲೋ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿರೋ ಥರ ನನ್ನ ಮಗಳು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ನಮ್ಮ ಅತ್ತೆ ಮತ್ತು ಅದಕ್ಕೆ ನಾನು ಮಕ್ಕಳಿಬ್ರು ಹೋಗಿದ್ವಿ. ಸೊ ಫುಲ್ಲು ಓಡಾಡೋಳು ತುಂಬ ಖುಷಿಯಿಂದ. ಇವನಂತೂ ಅಲ್ಲೇ ಇರೋ ಯಾವುದೋ ಕೆಲವೊಂದೊಂದು ಮಕ್ಕಳನ್ನ ಹೋಗಿ ಒಂದು 5 ನಿಮಿಷ ಒಳಗಡೆ ಪರಿಚಯ ಮಾಡ್ಕೊಂಬಿಟ್ಟು ಅವ್ರ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಅವನು ಮನೆಗೆ ಬರೋಕ್ಕೆ ಒಪ್ತಾನೇ ಇರಲಿಲ್ಲ. ಸೊ ನೋಡಿ, ಎಲ್ಲರ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ದಾನೆ. ಹಂಗೆ ಅಲ್ಲಿ ದೊಡ್ಡವರು ಎಕ್ಸಸೈಸ್ ಮಾಡೋದೆಲ್ಲ ಇತ್ತು. ಇವನು ಆಟ ಆಡೋದು ನೋಡ್ಕೊಂಡು ಅವಳು ನನ್ನನ್ನು ಆಟ ಆಡಿಸಿ ಅಂತ ಅಂದ್ಲು. ಸೊ ಅವ್ರ ಅತ್ತೆ ಸ್ವಲ್ಪ ಆಟ ಆಡಿಸಿದ್ರು. ಇದೇ ಹೇಳಿದ್ದು, ದೊಡ್ಡವ್ರು ಎಕ್ಸಸೈಸ್ ಮಾಡೋದೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಅದರಲ್ಲೆಲ್ಲ ಆಟ ಆಡೋನು, ಯಾವುದನ್ನು ಬಿಡ್ತಾ ಇರಲಿಲ್ಲ ಅವನು. ಅಲ್ಲೇ ಯಾವುದೋ ಒಂದು ಹುಡುಗನ ಕ್ಲೋಸಾಗಿ ಫ್ರೆಂಡ್ ಮಾಡ್ಕೊಂಡಿದ್ದ. ಸೊ ಎಲ್ಲ ಆಟ ಆಡೋಕ್ಕೂ ಹೊರಟ. ಸೊ ಅವನು ಏನೇನು ಆಟ ಆಡ್ತಿದ್ದ ಅದನ್ನೆಲ್ಲ ನಾನು ಆಟ ಆಡಬೇಕು ಅಂತ ಇವಳು ಹಠ ಮಾಡೋಳು. ಅಂತೂ ಚೆನ್ನಾಗಿ ಆಟ ಆಡಿದ್ರು. ಸೊ ಖುಷಿ ಆಯಿತು. ಹೋಗಿ 1 ಅವರ್ ಮೇಲಾದ್ರೂ ಹೊರಗಡೆ ಹೊರಡೋದಕ್ಕೆ ಒಪ್ತಾನೇ ಇಲ್ಲ ಮಕ್ಕಳು. ನಮ್ಮ ಹಳ್ಳಿಲಾದರೆ ಈ ಥರ ಎಲ್ಲ ಪಾರ್ಕಿನ ಅವಶ್ಯಕತೆನೇ ಇರೋಲ್ಲ. ಅಕ್ಕಪಕ್ಕದ ಮನೆಗೆ ಹೋಗ್ತಾರೆ, ಹೊರಗಡೆ ತುಂಬ ಸ್ಪೇಸ್ ಇರುತ್ತೆ, ಎಲ್ಲ ಕಡೆ ಆಟ ಆಡ್ತಾರೆ. ಸೊ ಬೆಂಗಳೂರಿಗೆ ಬಂದರೆ ಎಲ್ಲೂ ಆಚೆ ಹೋಗೋಂಗೆ ಇಲ್ಲ, ಮನೆ ಒಳಗಡೆ ಇರಬೇಕಲ್ಲ. ಹಾಗಾಗಿ ಅವ್ರಿಗೆ ತುಂಬ ಕಿರಿಕಿರಿ ಆಗ್ತಾಯಿದೆ. ಇವನೇ ಅವನಿಗೆ ಪಾರ್ಕಲ್ಲಿ ಫ್ರೆಂಡ್ ಆಗಿರೋ ಹೊಸ ಹುಡುಗ. ಹೋಗಿ ಒಂದು 5 ನಿಮಿಷಕ್ಕೆ ಟಕ್ ಅಂತ ಪರಿಚಯ ಮಾಡ್ಕೊಂಬಿಟ್ಟ. ಸೊ ಅವನು ಏನೇನು ಎಲ್ಲ ಆಟ ಆಡ್ತಿದ್ನೋ ಅವನ ಜೊತೆ ಸೇರ್ಕೊಂಡು ಇವನು ಎಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅವನನ್ನು ಬಿಟ್ಟು ಬರೋದಕ್ಕೆ ಒಪ್ಕೋತಾ ಇರಲಿಲ್ಲ. ಸೊ ಪಾರ್ಕು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಮನೆಗೆ ಬಂದ್ವಿ. ತುಂಬ ದಿನದಿಂದ ಅವನೊಂದು ಸೈಕಲ್ ಬೇಕು ಅಂತ ಕೇಳ್ತಿದ್ದೆ. ಸೈಕಲ್ ಇತ್ತು, ಬಟ್ ಅದು ಚಿಕ್ಕದಾಗಿತ್ತು. ಸೊ ಅದಕ್ಕೆ ಅವನಿಗೆ ನಾವು ಸರ್ಪ್ರೈಸ್ ಆಗಿ ತರಿಸಿದ್ವಿ. ಇದು ನಾವೊಂದು ವೆಬ್ಸೈಟ್ ಲಿಂಕಿಂದ ತರಿಸಿರೋದು, ಗ್ರೋ ಕ್ಲಬ್ ಅಂತ ಹೇಳಿ. ಇದು ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಿರ್ಬೋದು, ಬಟ್ ನಮಗೆ ಗೊತ್ತಾಗಿದೆ ಈಗನೇ. ಇದು ಏನಪ್ಪ ಅಂತಂದರೆ ಮಂತ್ಲಿ 250 ಕಟ್ಕೊಂಡು ಹೋದರೆ ಸಾಕು. 1 ಇಯರ್ಗೆ ತಿಂಗಳ 250 ಕಟ್ಕೊಂಡು ಹೋದರೆ ಆಯಿತು. 1 ಇಯರ್ ನಂತರ ನಮಗೆ ಈ ಸೈಕಲ್ ಚಿಕ್ಕದಾಯ್ತಪ್ಪ, ನನ್ನ ಮಗ ದೊಡ್ಡ ಆಗಿದ್ದಾನೆ, ಈ ಸೈಕಲ್ ಚಿಕ್ಕದಾಯಿತು ಅಂತಂದ್ರೂ ನಾವು ಎಕ್ಸ್ಚೇಂಜ್ ಮಾಡಿ ಬೇರೆ ದೊಡ್ಡ ಸೈಕಲ್ನ ತೊಗೊಳ್ಬೋದು. ಇಲ್ಲ ನಮ್ಗೆ ಅದೇ ಇಷ್ಟ ಆಗಿದೆ, ಅದನ್ನು ನಾವೇ ಇಟ್ಕೋತೀವಿ ಅಂದರೆ ಅದನ್ನು ಬೈ ಕೂಡ ಮಾಡ್ಬೋದು. ಇಂಥ ಒಂದು ಆಫರ್ ಐ ಥಿಂಕ್ ಕರ್ನಾಟಕದಲ್ಲಿ ಇದೆ. ಫಸ್ಟು ಗ್ರೋ ಕ್ಲಬ್ನವ್ರು ಕೊಡ್ತಾ ಇರೋದು ಅಂತ ಅನ್ಕೊತೀನಿ. ಈ ಥರ ಎಲ್ಲೂ ಇಲ್ಲ ಅಂತ ಅನ್ಕೊತೀನಿ. ಇದ್ದಿದ್ರೂ ಅದು ನನಗೆ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಕ್ಲಾಸ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ 6 ಮಂತಿಗೆ ಒಂದು ಸತಿ ಅವರು ಮನೆಗೆ ಬಂದುಬಿಟ್ಟು ನಮಗೆ ಅದನ್ನು ಸರ್ವಿಸ್ ಮಾಡಿ ಕೊಡ್ತಾರೆ. ಮಧ್ಯದಲ್ಲೂ ನಾವು ಏನಾದರೂ ತೊಂದರೆ ಆಗಿದೆ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಬಂದುಬಿಟ್ಟು ಫ್ರೀಯಾಗಿ ನಮಗೆ ಸರ್ವಿಸ್ ಮಾಡಿ ಕೊಟ್ಟು ಹೋಗ್ತಾರೆ. ಪಂಚರ್ ಒಂದು ಬಿಟ್ಬಿಟ್ಟು ಮಿಕ್ಕಿರೋದೆಲ್ಲ ಫ್ರೀ ಸರ್ವಿಸ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ವರ್ಷದ ಒಳಗಡೆ. ಸೊ ನಾವು ಇದನ್ನು 500 ಕೊಟ್ಬಿಟ್ಟು ತೊಗೊಂಡಿದ್ದೀವಿ. 500 ಏನಾರು ನಾವು ಕಟ್ತೀವಿ ಅಂತ ಅಂದರೆ 6 ಮಂತಿಗೆ ಕ್ಲೋಸ್ ಆಗುತ್ತೆ. ನೋಡಿ, ಇದ್ರ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಖಂಡಿತ ಸರ್ಚ್ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು, ತೊಗೊಳ್ಳಿ. ಒಂದು ವೇಳೆ ಆ ಲಿಂಕ್ ಬೇಡಪ್ಪ ಅಂತ ಅಂದರೆ ನೀವು grow.club ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟು ಓಪನ್ ಆಗುತ್ತೆ. ಸೊ ಅದರಲ್ಲಿ ಏನೇನು ಫೀಚರ್ಸ್ ಇದ್ದಾವೆ ಏನು ಅಂತ ಎಲ್ಲ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಮನೆಗೆ ತಂದು ಡೆಲಿವರಿ ಮಾಡ್ತಾರೆ. ಆ್ಯಂಡ್ ಅವರು ನಮಗಿದು ಬೇಡ, ರಿಟರ್ನ್ ತೊಗೊಂಡೋಗಿ ಅಂತಂದರೆ ಅವರೇ ಬಂದು ಮನೆಗೆ ತೊಗೊಂಡೋಗ್ತಾರೆ. ಸೊ ನಾವು ತೊಗೊಬರಕ್ಕೆ ಹೋಗೋ ರಿಸ್ಕು ಇರಲ್ಲ, ಕೊಡೋಕ್ಕೆ ಹೋಗೋ ರಿಸ್ಕು ಇರಲ್ಲ, ಸರ್ವಿಸ್ ಮಾಡೋಕ್ಕೆ ಹೋಗೋ ರಿಸ್ಕ್ ಇಲ್ಲ, ಎಲ್ಲ ಮನೆಗೆ ಬಂದು ಮಾಡ್ತಾರೆ. ಬಟ್ ಇದು ಬೆಂಗಳೂರಲ್ಲಿ ಮಾತ್ರ ಡೆಲಿವರಿ ಇರೋದು. ಸೊ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಇದು ಹೆಲ್ಪ್ಫುಲ್ ಆಗುತ್ತೆ. ನಾವು ನಮ್ಮ ಅತ್ತಿಗೆ ಮನೆಯಲ್ಲಿದ್ದು ಬುಕ್ ಮಾಡಿ ಅಲ್ಲಿಂದ ತೊಗೊಬಂದ್ವಿ. ನೆಕ್ಸ್ಟ್ ಇಲ್ಲಿ ಊರಿಗೆ ತೊಗೊಬರ್ಬೇಕಲ್ಲ, ಅದನ್ನು ಬಸ್ಸಿಗೆ ಹಾಕೊಂಡು ತರಬೇಕಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಪ್ಯಾಕ್ ಮಾಡಿದ್ರು, ಎಲ್ಲೂ ಸ್ಕ್ರ್ಯಾಚಸ್ ಆಗಬಾರ್ದು ಅಂಥೇಳಿ. ನಾವು ಇವತ್ತು ಹೋಗ್ತೀವಿ ಅಂತ ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಚಿಕನ್ ಗ್ರೇವಿ, ಪುದೀನ ಪಲಾವು, ರಸಮ್ಮು ಎಲ್ಲ ಮಾಡಿದರು. ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ಮಕ್ಕಳಿಗೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದರು, ಫ್ರೂಟ್ಸ್ ಹಾಕಿ ಕೊಟ್ಟಿದ್ದರು. ನಮ್ಮ ಅತ್ತಿಗೆ ಗಂಡ ಹಾಗೇ ಫ್ರೂಟ್ಸ್ ಎಲ್ಲ ಹಾಕ್ಕೊಡ್ತಾರೆ, ಇಲ್ಲಾಂದರೆ ಶೇಂಗಾ ಬೀಜ ಫ್ರೈ ಮಾಡಿ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದು ನಮಗೆ ತುಂಬ ಇಷ್ಟ. ಎಲ್ಲ ತಿಂದ್ಬಿಟ್ಟು ಹೊರಟ್ವಿ. ಎಲ್ಲರೂ ನಮ್ಮನ್ನು ಕಳಿಸೋದಕ್ಕೋಸ್ಕರ ಕೆಳಗಡೆ ಬಂದಿದ್ದರು. ಎಲ್ಲರನ್ನೂ ನಾನು ತುಂಬ ಮಿಸ್ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮದುವೆ ಶಾಪಿಂಗ್ ಈಗಂತ ಬೆಂಗಳೂರಿಗೆ ಬಂದಿದ್ವಿ. ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಬಾಯ್ ಬಾಯ್ ಬೆಂಗಳೂರು. ಇನ್ನು ನಿಮಗೆ ಊರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.